ಇವತ್ತು ನಮ್ಮ ಮಹಾಲಿಂಗೇಶ್ವರ ದೇವಮಾರು ಗದ್ದೆ ಅಂದರೆ ಅದು ರಾಜ್ಯವೇ ಗುರುತಿಸುವಂಥ ಒಂದು ಗದ್ದೆ ಆಗಿದೆ. ಈ ಒಂದು ಗದ್ದೆಗೆ ಎಷ್ಟೋ ಕಾರ್ಯಕ್ರಮಗಳು ಈ ನಮ್ಮ ಮಹಾಲಿಂಗೇಶ್ವರ ದೇವಮಾರು ಗದ್ದೆಯಲ್ಲಿ ನಡೀತದೆ. ಆದರೆ ನಮ್ಮ ಈ ಮಹಾಲಿಂಗೇಶ್ವರ ದೇವಮಾರು ಗದ್ದೆಗೆ ಇವತ್ತು ಒಂದು ದೊಡ್ಡ ಕಾಂಪೌಂಡ್ ಆಗಿರುವುದಂದರೆ ಅದು ನಮ್ಮ ಮಿತ್ರ ನೆಲ್ಲಿಕಟ್ಟೆ ಮಿತ್ರ ಮಂಡಳಿ. ಈ ನೆಲ್ಲಿಕಟ್ಟೆಯಲ್ಲಿ ನಾವು ಯಾರೆಲ್ಲ ಬೆಳೆದಿದ್ದೇವೋ ನಮಗೆ ನೆಲ್ಲಿಕಟ್ಟೆ ಮಹಾಲಿಂಗೇಶ್ವರ ಬಿಟ್ಟರೆ ನೆಲ್ಲಿಕಟ್ಟೆ ಪಂಚಪ್ರಾಣ. ನೆಲ್ಲಿಕಟ್ಟೆ ಮಿತ್ರಮಂಡಲ ಆರಂಭ ಆತು ಇದಕ್ಕೆ 5 ವರ್ಷ ಆತನು ಐತ ಹುಟ್ಟಿನ ದಿನಾನು ಎಲ್ಲಂಜಿ ನಮ್ಮ 1 ತಾರೀಕಿನ ಫೆಬ್ರವರಿ ದಾನಿ ಆಚರಣೆ ಮಾಡ್ತದೆ ವಿಜೃಂಭಣೆ ಮಾಡ್ಕೊಡು ಅನ್ಕೊಂಡ ಉದ್ದೇಶ ಇನ್ನು ಐತ ಆಮಂತ್ರಣ ಪತ್ರಿಕೆಯನ್ನು ತಯಾರು ಮಾಡ್ತದೋ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಆಯ್ನಂಚಿನ ಈಶ್ವರ ಭಟ್ರು ಅವೇ ರೀತಿ ಹಲವಾರು ನಮ್ಮ ಬಂಧು ಮಿತ್ರರು ಮಂಡಲದ ಸದಸ್ಯರು ಹಿರಿಯರಾಗಲಿ ಬರ್ತದಾರೆ ನಿಗಲಿ ಮಾತೇರಲ್ಲ ಒಟ್ಟಿಗೆ ಸ್ವಾಗತ ಮತ್ತೊಂದು ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನಡಪದುಕೊಂಡೊಂದು ಏನೊಂದು ಮಹಾಲಿಂಗೇಶ್ವರಿ ಆತ ಇನ್ನಾಗಿ ಮಾತೇರೆಗಲ ಎಡ್ಡೆ ಮಂತ್ ಕೊರಡು ಎಡ್ಡೆ ಮಂತದ ಆಶೀರ್ವಾದವನ್ನು ಪಡೆದು ಬೇಡೊಂದು ಈ ಕಾರ್ಯಕ್ರಮವನ್ನು ಮುಂದುವರಿಸೋದು. ಇವತ್ತು ನಮ್ಮ ಮಹಾಲಿಂಗೇಶ್ವರ ದೇವಮಾರು ಗದ್ದೆ ಅಂದರೆ ಅದು ರಾಜ್ಯವೇ ಗುರುತಿಸುವಂಥ ಒಂದು ಗದ್ದೆ ಆಗಿದೆ. ಈ ಒಂದು ಗದ್ದೆಗೆ ಎಷ್ಟೋ ಕಾರ್ಯಕ್ರಮಗಳು ಈ ನಮ್ಮ ಮಹಾಲಿಂಗೇಶ್ವರ ದೇವಮಾರು ಗದ್ದೆಯಲ್ಲಿ ನಡೀತದೆ. ಆದರೆ ನಮ್ಮ ಈ ಮಹಾಲಿಂಗೇಶ್ವರ ದೇವಮಾರು ಗದ್ದೆಗೆ ಇವತ್ತು ಒಂದು ದೊಡ್ಡ ಕಾಂಪೌಂಡ್ ಆಗಿರುವುದಂದರೆ ಅದು ನಮ್ಮ ನೆಲ್ಲಿಕಟ್ಟೆ ಮಿತ್ರ ಮಂಡಳಿ. ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದರೆ, ನನಗೆ ಈ 1 ವರ್ಷದಿಂದ ನಮ್ಮ ಸಮಿತಿ ಬಂದು ಆಯಿತು. ಏನು ಇಲ್ಲಿ ದೇವಸ್ಥಾನದ ಈ ಗದ್ದೆಯಲ್ಲಿ ನಮಗೆಲ್ಲರಿಗೂ ನೋಡಲಿಕ್ಕೆ ಆಗ್ತದ? ಇಲ್ಲಿ ಎಂಥ ಕಷ್ಟ ಸುಖ ಏನು ಇದ್ದರೂ ಈ ನೆಲ್ಲಿಕಟ್ಟೆ ಮಿತ್ರ ಮಂಡಳಿಯ ಸದಸ್ಯರುಗಳು ಹರೀಶ್ ಶೆಟ್ಟಿ ಆಗಿರ್ಬೋದು, ನಮ್ಮ ಬಾಲಚಂದ್ರ ಸೊರಕೆ ಆಗಿರ್ಬೋದು, ಎಲ್ಲರೂ ನನ್ನ ಗಮನಕ್ಕೆ ತರ್ತಾರೆ. ಮೊನ್ನೆ 3 ಗಂಟೆ ಹೊತ್ತಿಗೆ ನಮ್ಮ ಹರೀಶ್ ಶೆಟ್ಟಿಯವರ ಫೋನು, ಇಲ್ಲಿ ಒಂದು ಕಾರು ನಿಂತಿದೆ ಅಂತೇಳಿ. ಅಂಥ ಹಲವು ಘಟನೆಗಳಿವೆ. ಅದನ್ನು ಏನು ತಾನು ಅಂತೇಳಿ ಹೇಳಿ ನಿಜವಾಗಿಯೂ ಈ ಒಂದು ನೆಲ್ಲಿಕಟ್ಟೆ ಮಿತ್ರ ಮಂಡಳಿ ಇವತ್ತು ಇದೆ ನಮ್ಮ ದೇವಮಾರು ಗದ್ದೆಗೆ ಒಂದು ಕಾಂಪೌಂಡ್ ಆಗಿದೆ. ಅದಲ್ಲದೆ ನಮ್ಮ ನೆಲ್ಲಿಕಟ್ಟೆ ನಮ್ಮ ಸುಧಣ್ಣನ ಗಣಪತಿ ನಮ್ಮ ದೇವತಾ ಸಮಿತಿ ಅಲ್ಲಿಯೂ ಕೂಡ ಈ 50 ನಮ್ಮ ಅಲ್ಲಿ 64 ವರ್ಷ ಆಯಿತು. ಆದರೆ ನೆಲ್ಲಿಕಟ್ಟೆಯವರು ಈ ಮಿತ್ರ ಮಂಡಳಿ ಎಷ್ಟೋ ವರ್ಷದಿಂದ ಅಲ್ಲಿ ಭಾಗವಹಿಸ್ತಿದೆ. ಈ ನಾಗನ ಸನ್ನಿಧಿಯಲ್ಲಿ ಭಾಗವಹಿಸ್ತಿದೆ. ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದೆ. ನನಗೆ ಅವರ ಹತ್ರ ಬಹಳ ಇಷ್ಟ ಅಂತ ಹೇಳಿದ್ರೆ, ಒಂದು ಜಾತ್ಯತೀತ ಪಕ್ಷದವರು, ಎಲ್ಲ ಜಾತಿ ಎಲ್ಲ ಪಕ್ಷದವರನ್ನು ಜಾತ್ಯತೀತ ನೆಲೆಯಲ್ಲಿ ಸಿದ್ಧಾಂತದವರು ಎಲ್ಲರ ಒಂದು ಗೌರವಿಸುವಂಥ ಕೆಲಸವನ್ನು ಈ ನೆಲ್ಲಿಕಟ್ಟೆ ಮಿತ್ರ ಮಂಡಳಿ ಮಾಡ್ತದೆ. ಇದರ 50 ವರ್ಷದ ಸುವರ್ಣ ಸಂಭ್ರಮವನ್ನು ಎಲ್ಲರೂ ಸೇರಿ ನಾವು ಬಹಳ ವಿಜೃಂಭಣೆಯಿಂದ ಸಡಗರದಿಂದ ಸಂಭ್ರಮದಿಂದ ಆಚರಿಸಬೇಕು. ಹಾಗೆ ನಮ್ಮ ವ್ಯವಸ್ಥಾಪನಾ ಸಮಿತಿಯಿಂದ ಸಂಪೂರ್ಣ ಬೆಂಬಲವನ್ನು ಸೂಚಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ಶುಭ ಹಾರೈಸುತ್ತಿದ್ದೇನೆ. ನಾವು ಮಹಾಲಿಂಗೇಶ್ವರನ ಒಂದು ಮಡಿಲು ಅಂತ ಹೇಳ್ಬೋದು ಇದು ನೆಲ್ಲಿಕಟ್ಟೆ. ಈ ನೆಲ್ಲಿಕಟ್ಟೆಯಲ್ಲಿ ನಾವು ಯಾರೆಲ್ಲ ಬೆಳೆದಿದ್ದೇವೋ ನಮಗೆ ನೆಲ್ಲಿಕಟ್ಟೆ ಮಹಾಲಿಂಗೇಶ್ವರ ಬಿಟ್ಟರೆ ನೆಲ್ಲಿಕಟ್ಟೆ ಪಂಚಪ್ರಾಣ. ಇಲ್ಲಿ ಮಹಾಗಣಪತಿಯಿಂದ ಹಿಡಿದು ಕೋರ್ಟ್ ಮೈದಾನಲ್ಲಿ ನಡೆಯುವಂಥ ದೇವತಾ ಸಮಿತಿಯ ಮಹಾಗಣಪತಿ ಪ್ರಾರಂಭದ್ದು ನೆಲ್ಲಿಕಟ್ಟೆಯಲ್ಲಿ. ಹಾಗೆ ನಾವು ಕೊಟ್ಟಷ್ಟು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇತಿಹಾಸದಲ್ಲಿ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ವರ್ಷದಲ್ಲಿ 3ರಿಂದ 4 ಕಾರ್ಯಕ್ರಮಗಳನ್ನು ನಾವು ನೆಲ್ಲಿಕಟ್ಟೆ ಎಲಿಮೆಂಟರಿ ಶಾಲೆಯಲ್ಲಿ ಕೊಡ್ತಿದ್ದೆವು. ಅದಕ್ಕೆ ಜನಸಾಗರ ಹರಿದು ಬರ್ತಿತ್ತು. ಆಗಲೇ ಇದಕ್ಕೆ ಒಂದು ಪಂಚಾಂಗ ಎಂಬುದು, ನೆಲ್ಲಿಕಟ್ಟೆಯಲ್ಲಿರುವಂಥ ಎಲ್ಲರೂ ಮತ್ತೊಬ್ಬರಿಗೆ ಸಹಾಯ ಮಾಡುವುದಾಗಲಿ, ಮತ್ತೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಾಗಲಿ, ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ನೆಲ್ಲಿಕಟ್ಟೆಯವರು ಪ್ರಥಮ ಮುಂದೆ ನಿಂತು ಮಾಡುವಂತಹ ಒಂದು ನೀರು ಮಹಾಲಿಂಗೇಶ್ವರನ ಎದುರಿನ ನೆಲ್ಲಿಕಟ್ಟೆ ನೀರು. ಇಲ್ಲಿ ನಾವು ಮಾತಾಡೋದಾದರೆ ತುಂಬ ವಿಚಾರಗಳನ್ನು ಮಾತಾಡ್ಬೋದು. ಅದು ನಾಳ್ದು 50ನೇ ವರ್ಷದ
ನಮ್ಮ ಈ ಕಾರ್ಯಕ್ರಮಕ್ಕೆ ಇಡೀ ಪುತ್ತೂರಿನ ಜನ, ನೆಲ್ಲಿಕಟ್ಟೆಯವರು ಎಲ್ಲೆಲ್ಲ ಇದ್ದಾರೆ, ವಿದೇಶದಲ್ಲಿದ್ದಾರೆ, ಇಡೀ ಭಾರತದಲ್ಲಿ ಎಲ್ಲೆಲ್ಲ ಇದ್ದಾರೆ. ನಾವು ಅವರನ್ನೆಲ್ಲ ಒಂದು ಕಾಂಟ್ಯಾಕ್ಟ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಆದ್ದರಿಂದ ಪುತ್ತೂರಿನ ಜನತೆ ಇದರಲ್ಲಿ ಭಾಗವಹಿಸಬೇಕು. ಒಳ್ಳೆಯ ಕಾರ್ಯಕ್ರಮ. 50ನೇ ವರ್ಷ ನಮಗೆ ಮಹಾಲಿಂಗೇಶ್ವರ ಮತ್ತು ನಾಗದೇವರ ಅನುಗ್ರಹದೊಂದಿಗೆ ಪುತ್ತೂರಿನ ಜನತೆಯ ಮುಂದಕ್ಕೆ ನಾವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪುತ್ತೂರಿನ ಜನತೆಯ ಆಶೀರ್ವಾದ ಬೇಕು ಅಂತೇಳಿ ಹೇಳ್ಕೊಂಡು 2 ಮಾತುಗಳನ್ನು ನೆಲ್ಲಿಕಟ್ಟೆಗೆ ನಾನು ಮದುವೆಯಾಗಿ ಬಂದೆ ಸದ 40 ವರ್ಷ ಆಯಿತು. ಅಂದರೆ ನೆಲ್ಲಿಕಟ್ಟೆದಲ್ಲಿ ನಮ್ಗೆ ಇರುವುದೊಂದು ದೊಡ್ಡ ಸಂತೋಷದ ವಿಷಯ. ನಾವು ನೆಲ್ಲಿಕಟ್ಟೆಯವರು ಅಂತ ಹೇಳಿಕೊಳ್ಳಿಕ್ಕೆ ನಮಗೊಂದು ತುಂಬ ಸಂತೋಷ. ಯಾಕೆಂದರೆ 12 ಗಂಟೆ ರಾತ್ರಿಗೂ ನಾವು ಇಲ್ಲಿಂದ ಎಲ್ಲಿ ನಮ್ಮ ದೇವಸ್ಥಾನಕ್ಕಲ್ಲಿ ಎಲ್ಲಿ ಹೋದ್ರು ನಮಗೆ ನೆಲ್ಲಿಕಟ್ಟೆಯ ಹುಡುಗರು ನಮ್ಮ ಜೊತೆ ಇದ್ದಾರೆ ಅಂತ ಧೈರ್ಯ. ಯಾವ ರಾತ್ರಿಯೂ ನಾವು ಹೆಂಗಸರು ಈ ನೆಲ್ಲಿಕಟ್ಟೆಯಲ್ಲಿ ನಾವು ಓಡಾಡ್ಬೋದು ಅಂತ ಅದೊಂದು ಏನಂದರೆ ಅಷ್ಟೊಂದು ವಿಶೇಷ ಅಂತ ಹೇಳ್ಬೋದು. ಅದೇ ನಾನು ಎಲ್ಲಿ ಕೂಡ ಸಂತೋಷದಿಂದ ಹೇಳಿಕೊಳ್ತೇನೆ, ನಾನು ನೆಲ್ಲಿಕಟ್ಟೆಯವಳು ಅಂತ. ಹಾಗೆ ಇಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ತುಂಬ ಮಂದಿ ನಾವು ಸೇರಿದ್ದೇವೆ. ಎಲ್ಲರೂ ನಮ್ಮ ನೆಲ್ಲಿಕಟ್ಟೆ ಬೆನ್ನೆಲುಬುಗಳು ಅಂತ ಹೇಳ್ಬೋದು ಇವರನ್ನೆಲ್ಲ. ನಾನು ನಮ್ಮ ಈ ಕಾರ್ಯಕ್ರಮಕ್ಕೆ ಇದು ಚೆನ್ನಾಗಿ ನಡೆಯಲಿ ಅಂತ, ಈ 50ನೇ ವರ್ಷದ ಈ ಶುಭ ಕಾರ್ಯಕ್ರಮವು ಚೆನ್ನಾಗಿ ನಡೆಯಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೇನೆ. ಇದರಲ್ಲಿ ತುಂಬ ಜನ ದುಡಿದಿದ್ದಾರೆ. ಮುಖ್ಯವಾಗಿ ಮುತ್ತಪ್ರೈ, ಜಯಂತ್ರೈ, ಸುಧಾಕರ್ ಶೆಟ್ಟರವರ ದುಡಿದಿದ್ದಾರೆ. ಇದರಲ್ಲಿ ತುಂಬ ಜನ ಇದ್ದವರು ಈಗ ದೈವದಿನರಾಗಿದ್ದಾರೆ. ಇದರಲ್ಲಿ ಎಲ್ಲ ಸೇರಿ ಇಷ್ಟೆಲ್ಲ ನಾವು ವರ್ಷದಿಂದ ಮಾಡ್ತಾ ಇದ್ದೆ. ಎಲ್ರಿಗೂ ನಾನು ಧನ್ಯವಾದ ಹೇಳುತ್ತಾ ನಾನು 2 ಮಾತು ಮುಗಿಸ್ತೇನೆ. ನಮ್ಮ ನೆಲ್ಲಿಕಟ್ಟೆ ಮಿತ್ರಮಂಡಲದ 50ನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮವು ಬರುವ ತಿಂಗಳು 1ನೇ ತಾರೀಕು ನಂದು ನಡೆಯಲಿದೆ. ಈ ಕಾರ್ಯಕ್ರಮವು ಭಾನುವಾರ ಮಧ್ಯಾಹ್ನ 2:30ರಿಂದ ಪ್ರಾರಂಭ ಆಗಲಿಕ್ಕಿದೆ. ಮೊದಲಿಗೆ ನೆಲ್ಲಿಕಟ್ಟೆ ಮಿತ್ರಮಂಡಲ ಮತ್ತು ಪ್ರಗತಿ ಪ್ಯಾರಾಮೆಡಿಕಲ್ ಕಾಲೇಜ್ ಇವರ ಸಹಯೋಗದಿಂದ ಆರೋಗ್ಯ ತಪಾಸಣಾ ಶಿಬಿರ, ಅದಾದ ನಂತರ ಉದ್ಘಾಟನೆ ಆಗಲಿಕ್ಕಿದೆ. ಉದ್ಘಾಟನೆಯನ್ನು ಬ್ರಹ್ಮಶ್ರೀ ವೇದಮೂರ್ತಿ ಕೆಮ್ಮಿಂಜೆ ಲಕ್ಷ್ಮೀಶ ತಂತ್ರಿಗಳು ಬಂದು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಮತ್ತು ಶುಭ ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಅದಾದ ನಂತರ 5 ಗಂಟೆಗೆ ಪುತ್ತೂರಿನ ಸಂಗಮ್ ಬ್ರದರ್ಸ್ ಡ್ಯಾನ್ಸ್ ತಂಡದಿಂದ ನೃತ್ಯ ವೈಭವ ಕಾರ್ಯಕ್ರಮ ನಡೀಲಿಕ್ಕಿದೆ. ಸಂಜೆ 6ರಿಂದ ಸಭಾ ಕಾರ್ಯಕ್ರಮ. ಸಂಜೆ 7:30ರಿಂದ 7 ಸ್ಟಾರ್ ಮೆಲೋಡಿಸ್ ಮಂಗಳೂರು ಖ್ಯಾತಿಯ ಗಾಯಕ ಪ್ರಕಾಶ್ ಮಹಾದೇವನ್ ಮತ್ತು ತಂಡದವರಿಂದ ಸಂಗೀತ ರಸಸಂಜೆ ಮ್ಯೂಸಿಕಲ್ ನೈಟ್ ಮತ್ತು ಪುತ್ತೂರಿನ NV ಡ್ಯಾನ್ಸ್ ಸ್ಟುಡಿಯೋ ಇವರಿಂದ ಫಿಲ್ಮ್ ಡ್ಯಾನ್ಸ್ ಮತ್ತು ವಿಶೇಷವಾಗಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವೂ ಕೂಡ ನಡೀಲಿಕ್ಕಿದೆ. ಅದರಲ್ಲಿ ವಿಶೇಷವಾಗಿ ಎಲ್ರಿಗೂ ನಮ್ಮ ರಾಜ್ಯಾದ್ಯಂತ ಬಹಳ ಹೆಸರುವಾಸಿಯಾದಂಥ ಒಬ್ಬರು ಸಾಹಸಿಯಾದಂಥ ಎಲ್ಲ ಜೀವಗಳನ್ನು ಉಳಿಸುವಂಥ ಕೆಲಸ ಕಾರ್ಯವನ್ನು ಮಾಡುವಂಥ ಈಶ್ವರ್ ಮಲ್ಪೆ ಜೀವರಕ್ಷಕ ಇವರನ್ನು ಮತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಯ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ರಾಜಯ್ ಇವರನ್ನು ಸನ್ಮಾನಿಸಲಿದ್ದೇವೆ ನಾವು. ಹಾಗೂ ಗೌರವಾರ್ಪಣೆಯನ್ನು ನಮ್ಮ ಸ್ಥಳೀಯ ಮಾಜಿ ಸೈನಿಕರಿಗೆ ಮತ್ತು ಇಲ್ಲಿಯ ಕೆಲ ಪ್ರತಿಭೆಗಳಿಗೆ ನಾವು ಸನ್ಮಾನ ಮಾಡುವಂಥ ಒಂದು ಆಯೋಜನೆಯನ್ನು ಕೂಡ ನಾವು ಮಾಡಿದ್ದೇವೆ. ಅದಾದ ನಂತರ ನಮ್ಮ ಕಾರ್ಯಕ್ರಮವು ಮುಕ್ತಾಯ ಆಗಲಿಕ್ಕಿದೆ. ಇಷ್ಟು ಪ್ರೋಗ್ರಾಮ್ ಬೇಕಾದಂಥ ಅವಕಾಶ ಇಲ್ಲ. ಆದ ಕಾರಣ ಭಾಳಷ್ಟು ಸ್ವಲ್ಪ ಸಣ್ಣ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ಹಲವಾರು ಈಗ ಅಧ್ಯಕ್ಷರು ಹೇಳಿದಾಗೆ ಇರುವಂಥ ಕಾರ್ಯಕ್ರಮದಲ್ಲಿ ಕೂಡ ಸಮಯ ಸಿಕ್ಕಿದರೆ ಅಥವಾ ಬೆಳಗ್ಗೆಯಿಂದ ಆಗುವಂಥ ಏನಾದರೂ ಬದಲಾವಣೆಯನ್ನು ಮಾಡುವ ಸಾಧ್ಯತೆಯೂ ಇದೆ ಎಂಬುದನ್ನು ಪರಿಗಣಿಸಬೇಕು ಹೇಳಿ ಕೇಳಿಕೊಳ್ತೇನೆ.